ನಮಸ್ಕಾರ ರೀ ಎಲ್ರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ. ಬರ್ರಿ ಇವತ್ತು ನಾನು ನಿಮಗೆ ನಮ್ಮ ಬಿಜಾಪುರದ ಕಡೆ ಫೇಮಸ್ ಆಗಿರೋ ಬೆಳ್ಳುಳ್ಳಿ ಚಟ್ನಿನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಬಾಯಿ ಕೆಟ್ಟಾಗೋದು ಇಂಥ ಚಟ್ನಿ ಒಂದು ಸತಿ ಮಾಡಿ ನೋಡ್ರಿ, ಬಾಯಿ ಹಸಿನಾಗ್ತೈತಿ. ಹೆಂಗೆ ಮಾಡೋದತ್ತಂದ್ರೆ ನೋಡ್ರಿ, ಮೊದಲಿಗೊಂದು ಮಿಕ್ಸಿ ಜಾರ್ನ ತೊಗೊಂಡಿನಿ. ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಸುಲಿದಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿನಿ ನೋಡ್ರಿ. ಮತ್ತು ಖಾರಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ರೀ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇಷ್ಟು ಹಾಕಿ ಇದನ್ನು ಈ ಥರ ಗಿರ್ ಅನ್ಸ್ಕೊಂಡು ಬರ್ಬೇಕು ನೋಡ್ರಿ. ಈ ಥರ ರೆಡಿ ಆಗೈತಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಡ್ಬೇಕ್ರಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಪ್ರೆಸ್ ಮಾಡಿಬಿಡ್ರಿ. ನೋಡ್ರಿ, ಒಗ್ಗರಣೆ ಹಾಕೊಳ್ಳೋಕೆ ಇಲ್ಲೊಂದು ಕಡಾಯಿನ ಕಾಯಕ್ಕಿಟ್ಟೀನಿ. ಕಡಾಯಿ ಕಾದ್ಮೇಲೆ ಇದಕ್ಕೊಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತೀನಿ ರೀ. ಎಣ್ಣೆ ಚಲೋ ತಂಗೆ ಕಾದ್ಮೇಲೆ 1 ಟೀ ಸ್ಪೂನ್ ಆಗಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನಷ್ಟು ಸಾಸಿವೆನ ಹಾಕೋತೀನಿ ರೀ. ಸಾಸಿವೆ ಜೀರಿಗೆ ಎಲ್ಲ ಚಲೋ ತಂಗೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವನು ಹಾಕೋತೀನಿ ನೋಡ್ರಿ. ಈ ಕರಿಬೇವನು ಚಲೋ ತಂಗೆ ಫ್ರೈ ಆಗಬೇಕು. ಈಗ ಇದಕ್ಕೆ ಈ ಬೆಳ್ಳುಳ್ಳಿ ಚಟ್ನಿನ ಹಾಕೋತೀನಿ ನೋಡ್ರಿ. ಈ ಬೆಳ್ಳುಳ್ಳಿ ಚಟ್ನಿನ ಒಂದು 5 ನಿಮಿಷ ಲೋ ಫ್ಲೇಮ್ದಾಗಿಟ್ಟು ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ಗಟ್ಟಿ ಆಗಬೇಕು. ಅಷ್ಟೊತ್ತನ ನಾವು ಇದನ್ನು ಕೈ ಬಿಡದೆ ತಿರುವಾಡ್ಕೊತಾನೆ ಇರಬೇಕ್ರಿ. ನೋಡ್ರಿ, ಈ ಥರ ರೆಡಿ ಆಗೈತಿ. ಈಗ ಇದಕ್ಕೆ ಒಂದು ಪೂರ್ತಿ ನಿಂಬೆ ಹಣ್ಣಿನ ರಸನ ಹಾಕೋತೀನಿ ನೋಡ್ರಿ. ಹುಳಿ ಖಾರ ಖಾರ ಮಸ್ತಾಗಿರೋ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯ್ತು ನೋಡ್ರಿ. ನೋಡಿದ್ರಲ್ರಿ, ಮಾಡೋದು ಎಷ್ಟು ಸಿಂಪಲ್ ಆಗೈತೆ ಅಂಥೇಳಿ. ಇದನ್ನು ನಾವು ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಅನ್ನದ ಜೊತೆಗೂ ತಿನ್ಬೋದ್ರಿ. ಭಾರಿ ಟೇಸ್ಟಿ ಆಗಿರ್ತೈತಿ. ತುಂಬಾ ಸಿಂಪಲ್ಲಾಗಿ ಅಷ್ಟೇ ಟೇಸ್ಟಿ ಆಗಿರೋ ಬೆಳ್ಳುಳ್ಳಿ ಖಾರದ ಚಟ್ನಿ ರೆಡಿ ಆಯ್ತು ನೋಡ್ರಿ. ನೀವು ಒಂದ್ಸತಿ ಈ ಥರ ಚಟ್ನಿನ ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿಬಿಡ್ರಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ. ನಮಸ್ಕಾರ.